ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಕಥೆನ ನಿಮ್ಮ ಮುಂದೆ ತಂದಿದ್ದೀವಿ. ಅಂದಹಾಗೆ ಈ ಕಥೆ ಎಲ್ಲಾ ಕಥೆಗಳ ಹಾಗಲ್ಲ. ಈ ವಿಶೇಷವಾದ ಕಥೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಶುರು ಆದರೆ ಮುಗಿಯೋದು ಆಂಧ್ರ ಪ್ರದೇಶ ಮೆಹಬೂಬ್ ನಗರದ ಆತ್ಮಕೂರ್ ಅನ್ನೋ ಊರಲ್ಲಿ. ಆದರೆ ನಿಜಕ್ಕೂ ಮುಗ್ದಿದೆಯಾ ಅಥವಾ ಮುಗಿಬೇಕಾದ ಒಂದು ಮುಖ್ಯವಾದ ಅಧ್ಯಾಯ ಬಾಕಿ ಇದೆಯಾ? ಅದನ್ನ ಹೇಳಬೇಕಾದವರು ನೀವೇ. ಅಣ್ಣ, ಹೇಗೆ ಕಾಣಿಸ್ತಿದ್ದೀನಿ? ಅರೇ ಚೆನ್ನಾಗಿ ಕಾಣಿಸ್ತಿದ್ಯಮ್ಮ. ಏನಮ್ಮ ವಿಶೇಷ? ಎಲ್ಲಿ ಹೊರಟೆ? ಅಣ್ಣ, ನನ್ನ ಫ್ರೆಂಡ್ಸ್ ಎಲ್ಲ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸ್ಕೊತಿದ್ದಾರೆ. ನನಗೂ ಬರೋಕೆ ಹೇಳಿದ್ರು, ಅದಕ್ಕೆ ಹೋಗ್ತಿದ್ದೀನಿ. ಹೋಗ್ ಬರಮ್ಮ. ನಾನೇ ಹೇಳ್ಬೇಕು ಅನ್ಕೊಂಡಿದ್ದೆ. ಆಮೇಲೆ ನೀನೊಂದು ಫೋಟೋ ನನಗೂ ಒಂದು ಕೊಡಮ್ಮ. ನನ್ನ ಫೋಟೋನಾ? ಯಾಕಣ್ಣ? ಯಾಕೆ ಅಂದ್ರೆ ನಿನಗೆ ಮದುವೆ ಮಾಡಿಸೋದಕ್ಕೆ ಹುಡುಗರಿಗೆ ಫೋಟೋ ಕಳಿಸ್ಬೇಕಲ್ಲ, ಅದಕ್ಕೆ. ಹುಡುಗರು ಮೊದಲು ಫೋಟೋ ನೋಡ್ತಾರೆ, ಆಮೇಲೆ ಮನೆಗೆ ಬಂದು ನಿನ್ನನ್ನು ನೋಡ್ತಾರೆ, ಅದಕ್ಕೆ ಕೇಳಿದ್ದು. ಅವ್ರು ಯಾರು ನನ್ನ ಫೋಟೋ ನೋಡಿ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದಿಕ್ಕೆ? ನಾನು ಮದುವೆ ಆಗೋ ಹುಡುಗ ಹೇಗಿರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ನಾನು. ಆಯ್ತಮ್ಮ, ನೀನೇ ಡಿಸೈಡ್ ಮಾಡುವಂತೆ. ಹೇಳಮ್ಮ, ನಿನ್ಗೆಂತ ಹುಡುಗ ಬೇಕು? ರಾಜ್ಕುಮಾರ್ ಅಂತ ಹುಡುಗ ಬೇಕೋ, ಅಥವಾ ಮನೇಲಿ ಆಳು ಕಾಳಿರೋ ಶ್ರೀಮಂತ್ ಹುಡುಗ ಬೇಕೋ, ಅಥವಾ ಸಿನಿಮಾ ಸ್ಟಾರ್ ತರ ಸುಂದರವಾಗಿರೋ ಹುಡುಗ ಬೇಕೋ? ಎಂತ ಹುಡುಗ ಬೇಕು ಹೇಳಮ್ಮ. ಅಣ್ಣ, ನಿಜ ಹೇಳ್ಬೇಕು ಅಂದ್ರೆ ನನ್ಗಂಥವ್ರು ಯಾರೂ ಬೇಡ. ನನ್ಗೆ ಚಿನ್ನ ಬಟ್ಟೆ ತಂದು ಸುರಿಯೋ ಗಂಡ ಬೇಡ. ಒಂದು ಸಣ್ಣ ಕಣ್ತುಂಬ ನಿಜ ಕೊಡೋ ಗಂಡ ಬೇಕು. ಹೆಂಡತಿನ ದಾಸಿಯಾಗಿ ನೋಡ್ಕೊಳ್ಳೋಂಥ ರಾಜ್ಕುಮಾರ ಬೇಡ. ಕಣ್ಣಲ್ಲಿ ಕಣ್ಣಿಗೆ ಕಾಪಾಡೋ ಸೈನಿಕನಂತ ಗಂಡ ಬೇಕು. ಹೆಂಡತಿ ಕಣ್ಣೀರು ಒರೆಸೋ ಗಂಡ ಬೇಡ. ಕಣ್ಣೀರೇ ಬರ್ದೇ ಇರೋಗಿ ನೋಡ್ಕೊಳ್ಳೋಂಥ ಗಂಡ ಬೇಕು. ಹುಡ್ಕೊಡ್ತೀರಾ ಅಣ್ಣ ಅಂಥ ಗಂಡನ್ನ? ಆಯ್ತಮ್ಮ, ಅಂತ ಗಂಡನೇ ಹುಡುಕ್ತಂದು ಮದುವೆ ಮಾಡಿಸ್ತೀನಿ. ನೀನು ಹೋಗು. ಭೀಮಣ್ಣ, ಬಂದೆ ಅಣ್ಣ. ಏನಣ್ಣ? ಇಷ್ಟೊತ್ತಿಗೆ ಈಶ್ವರಪ್ಪ ಬರ್ಬೇಕಿತ್ತಲ್ವಾ? ಬರ್ತಾರೆ ಬಿಡು, ದೂರದ ಊರಿಂದ ಬರ್ಬೇಕಲ್ವಾ, ಬಸ್ಗೆ ತಡ ಆಗಿರ್ಬೋದು. ಹಾ, ಪುಷ್ಪ ರೆಡಿ ಅಲ್ಲ? ಹಾ, ಆಗಿದ್ರಣ್ಣ. ಪುಷ್ಪ ಅಣ್ಣ. ರೆಡಿ ಆದ್ದೀನಮ್ಮ? ಹ್ಞೂ ಅಣ್ಣ, ನಾನ್ ರೆಡಿ. ಹಾ, ಅಂತೂ ಇವತ್ತು ಬರೋ ಹುಡುಗ ನಮ್ಮ ತಂಗಿಗೆ ಏನಾದ್ರು ಇಷ್ಟ ಆದ್ರೆ ಮದುವೆ ಮಾಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೊರಟೇ ಬಿಡ್ತಾಳೆ. ನೋಡೋಣ, ನೀನ್ ಈ ತರ ಮಾತಾಡಿದ್ರೆ ನನ್ ಮದ್ವೆನೇ ಆಗಲ್ಲ. ಚೇಚೆ ಬಿಡ್ತು ನಮ್ಮ. ಇವನೇನು ಹೇಳ್ದ ಅಂತೇಳಿ ನೀನ್ ಒಳ್ಳೆ. ನೀನಿನ್ನು ಮದುವೆ ಆಗ್ಬೇಕು, ಗಂಡನ ಮನೇಲಿ ಸುಖವಾಗಿ ಬಾಳ್ಬೇಕು ಅನ್ನತ್ತಾನೆ ನಮ್ಮ ಆಸೆ. ಚಿಕ್ಕಂದಿನಿಂದ ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವನ್ನ ಬರ್ದೇ ಇರೋವಾಗ ಬೆಳೆಸಿದೀರಾ. ಮದ್ವೆ ಆದ್ಮೇಲೆ ನಿಮ್ಮನ್ನೆಲ್ಲ ಬಿಟ್ಟು ಹೇಗಿರ್ಲಣ್ಣ? ಹುಚ್ಚುಡುಗಿ, ನಮಗೂ ನೀನ್ ಬಿಟ್ಟದಕ್ಕಾಗುತ್ತೆ ನಮ್ಮ. ಯಾವ್ಯಾವ ಸಮಯಕ್ಕೆ ಏನೇನಾಗಬೇಕು ಅದೆಲ್ಲ ಆಗ್ಲೇಬೇಕು. ನೋಡು, ಗಂಡು ಬರೋ ಹೊತ್ತಾಯ್ತು, ಬೇಗ ಬೇಗ ರೆಡಿ ಆಗು. ಬರೋ. ಹಾ, ಬನ್ನಿ ಅಣ್ಣ. ಈಶ್ವರ ಅವರೇ, ಹುಡುಗಿ ಚೆನ್ನಾಗಿದ್ದಾಳ? ಮನೆ ಹತ್ರ ಬಂದಿದ್ದೀವಲ್ಲ, ನೀವೇ ನೋಡ್ತಿರಲ್ಲ. ಹಾಗಲ್ಲ, ನನಗೆ ಮೊದಲೇ ಒಂದು ಮದುವೆ ಆಗಿದೆ ಅಂತ ಹೇಳಿದಿರಿ ತಾನೆ? ನೀವೇನು ಯೋಚನೆ ಮಾಡಬೇಡಿ, ನಡೀರಿ. ಅನಪ್ಪ, ಬಂದ್ವಿ. ಓ, ಬನ್ನಿ ಬನ್ನಿ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕುಡಿಯೋಕೆ ಅಂತ ಗೊತ್ತ್ರಿ? ಹೆಂಗೋ ಕಾಫಿನೋ ಟೀನೋ ಏನಾದ್ರೂ ಹುಡುಗಿ ಕೇಳಿ ತೋರಿಸೋದಿದ್ದೇ ಇದೆಯಲ್ಲ. ಕಾಫಿ ಕುಡ್ದಂಗೂ ಆಯ್ತು, ಹುಡುಗಿ ನೋಡ್ದಂಗೂ ಆಯ್ತು. ಹಾ, ಕರೆಸ್ತೀವಿ. ಭೀಮಣ್ಣ, ಈಗ ಬಂದಣ್ಣ. ಬಮ್ಮ ಕೊಡಮ್ಮ. ಕುಟುಂಬ ಕುಟುಂಬ ನೋಡಿ, ನಮ್ಮ ಸಾಹೇಬ್ರದಿಂತರೂ ನೇರ ಮನೆಗೆ ಹೋಗ್ತೀವಿ, ಆಮೇಲೆ ಹೇಳ್ತೀವಿ, ಫೋನ್ ಮಾಡ್ತೀವಿ, ಅದೆಲ್ಲ ಏನೂ ಇಲ್ಲ. ಹುಡುಗಿ ನಮ್ಗೆ ಒಪ್ಪಿಗೆ ಆಗಿದೆ. ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಮುಂದಿನ ಮಾತುಕತೆ ಆಡ್ಬೋದು. ನಮ್ದೇನಿಲ್ಲ, ನಮ್ ತಂಗಿ ಹೂ ಅಂದ್ರೆ ಮುಗೀತು. ಇವಳು ನಗ್ನಗತಾ ಚೆನ್ನಾಗಿದ್ರೆ ಸಾಕು. ನಗ್ನಗ್ತಾ ಇರ್ತಾಳೆ, ನೀವು ಯೋಚನೆ ಮಾಡಬೇಡಿ.
ತಿಪ್ಪಣ್ಣ ಎರಡನೇ ಮದುವೆ ಆಗ್ತಿರೋದು ಅಂತ ಗೊತ್ತಿದ್ರು ಇವ್ರಿಗೆಲ್ಲ ಒಪ್ಪಿಗೆ ಆಗ್ತಾನೆ. ಇನ್ನು ಜಾಸ್ತಿ ಕಾಯ್ತಾ ಕೂತ್ಕೊಂಡ್ರೆ ಅಣ್ಣಂದ್ರಿಗೆ ಹೊರೆ ಆಗ್ತೀನಿ ಅನ್ನೋ ಕಾರಣಕ್ಕೆ ಪುಷ್ಪ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಈ ಮದುವೆಗೆ ಹೋಗ್ತಾಳೆ. ತಿಪ್ಪಣ್ಣ ಮೊದಲನೇ ಹೆಂಡತಿನೂ ಚೆನ್ನಾಗೇ ನೋಡ್ಕೋತಾ ಇದ್ನಂತೆ. ಆಕಸ್ಮಿಕವಾಗಿ ಕಾಲ್ಜಾರಿ ಬಾವಿಗೆ ಬಿದ್ದು ಸತ್ತು ಹೋದ್ಲಂತೆ. ಹೀಗಾಗಿ ತಿಪ್ಪಣ್ಣನ ಬಗ್ಗೆ ಯಾರಿಗೂ ಯಾವ ಅಸಮಾಧಾನನೂ ಇರೋದಿಲ್ಲ. ಆದರೆ ಪುಷ್ಪಳ ಅಣ್ಣಂದ್ರಿಗಿದ್ದ ಬೇಸರ ಒಂದೇ. ಎಷ್ಟೇ ಆದ್ರೂ ಹುಡುಗನ ಮನೆ ತುಂಬಾ ದೂರ ಅನ್ಸಲ್ವಾ? ಮೆಹಬೂಬ್ ನಗರ, ಆಂಧ್ರ, ನಮ್ ಪುಷ್ಪ ನೋಡಕ್ ಹೋಗೋದು ಕಷ್ಟ ಆಗಲ್ವಾ? ಹೌದಣ್ಣ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಮದ್ವೆ ಆದ್ಮೇಲೆ ಅಷ್ಟು ದೂರ ಹೋಗೋದು ಅಂದ್ರೆ. ಯೋಚನೆ ಮಾಡಬೇಡ ಪುಷ್ಪ, ದೂರ ಅಂತ ನಾವು ನೋಡಕ್ ಬರ್ದೇ ಇರ್ತೀವ. ಅದು ಅಲ್ವೇ ಹತ್ರ ದೂರ ಅನ್ನೋದಕ್ಕಿಂತ ಒಳ್ಳೆ ಹುಡುಗ ಸಿಗೋದು ಮುಖ್ಯ. ಏನಣ್ಣ? ನೀನು ಹೇಳೋದು ಸರಿನೇ. ಹೇಗೂ ಅವರು ಒಪ್ಕೊಂಡಿದ್ದಾರೆ, ನಮ್ಮ ಪುಷ್ಪನೂ ಒಪ್ಕೊಂಡಿದ್ದಾಳೆ. ಹೀಗಿರುವಾಗ ಈ ಕಾಲದಲ್ಲಿ ದೂರ ಇಲ್ಲ ಯಾವ ಲೆಕ್ಕ? ಸರಿ, ಹಾಗಾದ್ರೆ ವಾಲ್ಗ ಊದ್ಸ ಬಿಡೋಣಂತೆ. ಏನಂತ ತಂಗಿಯವ್ವ? ಅಲ್ಲಮ್ಮ, ಅವತ್ತು ನಿಮ್ಮ ಅಣ್ಣಂದ್ರ ಮದುವೆ ಮನೆಯಲ್ಲಿ ಹತ್ತದ್ ನೋಡಿ ನನಗೆ ಭಯ ಆಗೋಗಿತ್ತು. ಭಯನಾ? ಯಾಕೆ? ಯಾಕೆ ಅಂತಂದ್ರೆ ಅವರು ನಿನ್ನನ್ನು ನನ್ನ ಜೊತೆ ಕಳಿಸ್ಕೊಡ್ತಾರೋ ಇಲ್ವೋ ಅಂತ. ಅವ್ರಿಗೆ ನಾನೇ ಪ್ರಪಂಚ, ನನಗೆ ಅವರು. ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗು ನನ್ನನ್ನ ಯಾವತ್ತೂ ಕಾಡ್ಲಿಲ್ಲ. ಹಾಗೆ ಬೆಳೆಸಿದ್ರು. ಅಂಥವ್ರನ್ನ ನನ್ನ ಅಣ್ಣಂದ್ರನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ. ಅದಕ್ಕೆ ಏನೋ ಹರಿ, ಏನೋ ಇದು? ತಗೊಳ್ಳಿ ಅದಕ್ಕೆ ಸೀರೆ. ಸೀರೆನಾ? ನಮ್ಮ ಮಾವ ಮದುವೆ ಬಂದಿರ್ಲಿಲ್ವಲ್ಲ, ಪೇಟೆಲ್ ಸಿಕ್ಕಿದ್ದ, ಅದಕ್ಕೆ ಕೊಡು ಅಂತ ಕೊಡ್ತಾ. ಅಲ್ಲ, ಅದಕ್ಕೆ ತಂದಿದ್ಯಾ? ಅಣ್ಣಂಗೇನೋ ಇಲ್ವಾ ಅಂತ ಕೇಳಲಿಲ್ವಾ? ಮುಂದಿನ ವಾರ ಬರ್ತಾನಂತೆ, ಅದ್ ನೀನೇ ಕೇಳ್ಕೊ. ಸುಮ್ಮನೆ ತಮಾಷೆ ಕೇಳಿದೆ. ಒಡವೆ ವಸ್ತ್ರ ಎಲ್ಲ ಏನಿದ್ರು ಹೆಣ್ಮಕ್ಳಿಗೆ ಸರಿ. ಸರಿ, ನೀವು ಮಾತಾಡ್ತಾ ಇರಿ. ಅಣ್ಣಂದ್ರು ಕಾಯ್ತಾ ಇರ್ತಾರೆ, ಫೋನ್ ಮಾಡ್ಬೇಕಿತ್ತು. ಸರಿ. ಹಲೋ ಅಣ್ಣ, ನಾನ್ ಪುಷ್ಪ. ಓ ಪುಷ್ಪ, ಚೆನ್ನಾಗಿದ್ದೀನಮ್ಮ? ನಾನ್ ಚೆನ್ನಾಗಿದ್ದೀನಣ್ಣ, ನನ್ಗೇನು ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೀವೆಲ್ಲ ಹೇಗಿದ್ದೀರಾ? ಹಾ, ನಾವು ಚೆನ್ನಾಗಿದ್ದೀವಮ್ಮ. ಅಣ್ಣ, ಭೀಮಣ್ಣ ಹೇಗಿದ್ದಾರೆ? ಭೀಮಣ್ಣನು ಚೆನ್ನಾಗಿದ್ದಾನಮ್ಮ. ಸ್ವಲ್ಪ ಸಾಮಾನು ತರೋದಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದಾನೆ. ಮನೆಗೆ ಬಂದಾಗ್ಲೆಲ್ಲ ನಿನ್ನೆ ಕರಿತಿರ್ತಾನಮ್ಮ. ನೀನ್ ಮನೇಲಿಲ್ಲ ಅಂತ ನಮಗ್ ನಂಬೋಕೆ ಆಗ್ತಿಲ್ಲಮ್ಮ. ಅಣ್ಣ, ನಾಗರ ಪಂಚಮಿಗೆ ಬರ್ತೀನಲ್ಲ, ಅವಾಗ ಒಂದ್ ವಾರ ಇರ್ತೀನಿ ಬಿಡಿ. ಆಯ್ತಮ್ಮ, ನೀನ್ ಚೆನ್ನಾಗಿದೆಯಲ್ಲ, ಅಷ್ಟು ಸಾಕಮ್ಮ ನಮಗೆ. ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾನು ಆರಾಮಾಗಿದ್ದೀನಿ. ಸರಿ ಅಣ್ಣ, ನಾನು ಫೋನ್ ಇಡ್ತೀನಿ. ಆಯ್ತಮ್ಮ. ಅಂತೂ ಪುಷ್ಪ ಒಳ್ಳೆ ಮನೆ ಸೇರಿದ್ಲು ಅನ್ನೋ ಸಮಾಧಾನ ಅಣ್ಣಂದ್ರಾದ ಹೊನ್ನಪ್ಪ ಹಾಗೂ ಭೀಮಣ್ಣರಿಗಿತ್ತು. ಗಂಡನ ಮನೆ ದೂರ ಆದ್ರೂ ತಿಪ್ಪಣ್ಣ ಮೊದಲೇ ಒಂದು ಮದುವೆ ಆಗಿದ್ರು. ತಂಗಿ ಗಂಡನ ಮನೆಯಲ್ಲಿ ಸುಖವಾಗಿರೋದ್ರಿಂದ ಅಣ್ಣಂದರು ಖುಷಿಯಾಗೇ ಇದ್ರು. ಪುಷ್ಪ ಮದುವೆ ಆಗಿ ವರ್ಷ ಕಳೆದು ಹೋಗುತ್ತೆ. ಮೊದಲನೇ ಬಾಣಂತನಕ್ಕೆ ತವ್ರ ಮನೆಗೆ ಬರ್ತಾಳೆ. ಮುದ್ದಾದ ಒಂದು ಮಗುನೂ ಹುಟ್ಟುತ್ತೆ. ಅಣ್ಣಂದ್ರ ಆರೈಕೆಯಲ್ಲಿ ಕೆಲವು ತಿಂಗಳು ತವ್ರ ಮನೆಯಲ್ಲಿ ಆರಾಮಾಗಿ ಕಾಲ ಕಳೀತಾಳೆ. ಮತ್ತೆ ಗಂಡನ ಮನೆಗೆ ಹೋಗೋ ಸಮಯ ಬರುತ್ತೆ. ಎಷ್ಟು ಬೇಗ 4 ತಿಂಗಳು ಕಳೆದೋಯ್ತಲ್ವಾ? ಹೌದು, ನಮಗಂತೂ 4 ತಿಂಗಳು ಹೇಗೆ ಕಳೆದೋಯ್ತೋ ಗೊತ್ತೇ ಆಗ್ಲಿಲ್ಲ. ಆದ್ರೆ ನಿನ್ ಗಂಡನ್ಗಂತೂ 4 ತಿಂಗಳು 4 ವರ್ಷ ಕಳೆದಾಗ ಆಗಿದೆಯಂತೆ. ಅದಕ್ಕೆ ನಾಳೆ ಬರ್ತಿದ್ರೆ ನಿನ್ ಕರ್ಕೊಂಡು ಹೋಗೋದಕ್ಕೆ. ನನ್ಗೆ ಯಾಕೋ ಹೋಗಕ್ಕೆ ಮನ್ಸಾಗ್ತಿಲ್ಲ ಅಣ್ಣ. ಇನ್ನೂ ಸ್ವಲ್ಪ ದಿನ ಇದು ಬಿಡ್ಲಾ? ವೀರಮ್ಮ, ನೀನಿದ್ರೆ ನಮಗೂ ಖುಷಿ ಅಲ್ವಾ? ಇಷ್ಟಕ್ಕೂ ನಿನ್ ಗಂಡ ಒಪ್ಕೋಬೇಕಲ್ಲಮ್ಮ. ನಿನ್ನ ಗಂಡ ನಿನ್ನ ಇದನ್ನ ಬಿಟ್ಟಿರೋದೇ ಹೆಚ್ಚು. ಹಾ, ನಿನ್ ಮೈದ್ನ ಫೋನ್ ಮಾಡಿದಾಗ್ಲಂತೂ ಅತಿಗೆ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇರ್ತಾನೆ. ಆದ್ರೂ ನನ್ಗೆ ಯಾಕೋ ಹೋಗಕ್ಕೆ ಮನ್ಸಾಗ್ತಿಲ್ಲ ಅಣ್ಣ. ಪುಷ್ಪ, ಯಾಕವ ಇದೆಲ್ಲ ಮಾಡ್ತಿದ್ದಿ? ನೀನ್ ಇಲ್ಲಿಗೆ ಬಂದಿರೋದು 4 ದಿವಸ ಆರಾಮಾಗಿರ್ಲಿ ಅಂತ. ಯಾಕೆ ಹಿಂಗ್ ಕಷ್ಟ ಪಡ್ತಿದ್ದಿ? ಖುಷಿಯಿಂದ ಮಾಡೋ ಕೆಲಸ ಯಾವತ್ತೂ ಕಷ್ಟ ಅನ್ಸಲ್ಲ ಅಣ್ಣ. ಇಲ್ಲಿಗೆ ಬಂದ್ರೆ, ಈ ಕೆಲಸ ಮಾಡ್ತಾ ಇದ್ರೆ, ನಿಮ್ ಜೊತೆಗಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಎಲ್ಲ ಮರ್ತೋಗುತ್ತೆ. ನೀನಿಲ್ಲ ಅಂದ್ರೆ ಈ ಮನೆ ಆಗಿರೋದಿಲ್ಲ. ಅದಕ್ಕೆ ಹೇಳಿದ್ದು, ಅಣ್ಣಂಗೆ ಹೇಳಿ ಮೊದ್ಲು ಹೊತ್ತಿಗೆನ ತವರಿಂದ ಕರ್ಸ್ಕೊಳ್ಳಿ, ಹಾಗೆ ನೀನೊಂದ್ ಮದ್ವೆ ಆಗು ಅಂತ. ಆಯ್ತು, ನಿನಗೆ ಎಂಥ ಹೊತ್ತಿಗೆ ಬೇಕು ನೀನೇ ನೋಡು. ಅಥವಾ ಇದ್ದೇ ಇದ್ದಾನಲ್ಲ ನಮ್ಮ ಈಶ್ವರ, ಅವನಿಗೆ ಹೇಳಿದ್ರೆ ಆಯ್ತು ಬಿಡು. ಬಾವ, ಒಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು ಮತ್ತೆ. ಹೇಳಿ, ನಿಮ್ಮ ಮಾತಲ್ಲಿ ತಪ್ಪು ತಿಳ್ಕೊಳ್ಳೋ ಅಂಥದ್ದು ಏನಿದೆ ಬಿಡಿ. ಏನಿಲ್ಲ, ನಮ್ ತಂಗಿ ಇನ್ನೂ ಸ್ವಲ್ಪ ದಿನ ಇರ್ಬೇಕು ಅಂತಿದ್ದಾಳೆ. ನೀವು ಅಂದ್ರೆ
ಭಾವ ಅಂತ ಬಾಯಿ ತುಂಬ ಕರೀತಾ ಇದ್ದೀರಿ. ಬರೀ ನಿಮ್ಮ ತಂಗಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಿ. ನಿಮ್ಮ ಭಾವನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ನೀವೇ ಹೇಳಿ, ಈ ಮಗು ತಾಯಿನ ಎಷ್ಟು ದಿನ ಅಂತ ನಾ ಬಿಟ್ಟಿರ್ಲಿ? ಯಾಕೆ ಪುಷ್ಪ, ನಿನ್ನ ಗಂಡನ ಮನೆ ಅಷ್ಟೊಂದು ಬೇಜಾರು ಮಾಡ್ತೇನು? ಹಾಗೇನಿಲ್ಲ, ಮಗುಗೆ ಅಲ್ಲಿ ವಾತಾವರಣ ಹಿಡಿಸುತ್ತೋ ಇಲ್ವೋ ಅಂತ. ಎಂಥ ಮಾತು ಅಂತ ಆಡ್ತೀಯ? ಏನ ಊರಲ್ಲಿ ಮಕ್ಕಳು ಹುಟ್ಟೋದೇ ಇಲ್ಲ, ಬೆಳೆಯೋದೇ ಇಲ್ಲ ಅನ್ನೋರು ಹಾಗೆ ಆಡ್ತೀಯಲ್ಲ? ಭವ, ನೀವೇನು ಯೋಚನೆ ಮಾಡಬೇಡಿ. ಮುಂದೆ ಸಲ ದೀಪಾವಳಿಗೆ ಅಂತ ಬಂದರೆ 1 ತಿಂಗಳು ಇಲ್ಲೇ ಇರಲಿ ಬಿಡಿ. ಅಯ್ಯೋ, ಇವರು ಹೆರಿಗೆ ಆದ 1 ತಿಂಗಳಿಗೇನೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹಠ ಮಾಡ್ತಿದ್ರು. ನಾನೇ ಬೇಡ ಅಂತ ಹೇಳಿದ್ಮೇಲೆ ಸುಮ್ಮನಾಗಿದ್ದು. ಅದು ಅಲ್ಲದೆ ಮಗುನ ಬೇಗ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ಹೌದಮ್ಮ, ಪಾಪ ಭಾವನ ಬಗ್ಗೆನೇ ಯೋಚನೆ ಮಾಡ್ಬೇಕಲ್ವಾ? ಅದು ಅಲ್ಲದೆ ಅವ್ರ ಮನೆಯಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಹೆಣ್ಣು ದಿಕ್ಕಿಲ್ಲ. ನೀನೇನು ಯೋಚನೆ ಮಾಡಬೇಡ. ಅಳಿಮೈನ ಹುಟ್ಟದಬ್ಬಕ್ಕೆ ನಾನು ಅಣ್ಣ ಇಬ್ರು ತಪ್ಪದೇ ಬರ್ತೀವಿ. ಈಗ ಹೋಗಿ ತಯಾರಾಗು, ಹೋಗು. ಬರ್ತೀನಣ್ಣ. ಆಯ್ತಮ್ಮ, ಆಯ್ತಮ್ಮ. ಆಗಲಿ. ಅಮ್ಮ, ಅಣ್ಣ ಬರ್ತೀನಿ. ಯಾಕಮ್ಮ, ಯಾಕೆ ಕಳ್ತಿದ್ಯಾ? ಅಳ್ಬಾರ್ದಮ್ಮ, ಖುಷಿಯಾಗಿ ಹೋಗ್ಬಮ್ಮ. ಯಾಕೋ ಈ ಸಲ ತವರಿಂದ ಹೋಗುವಾಗ ಪುಷ್ಪ ತುಂಬಾ ನೊಂದ್ಕೊಂಡಿದ್ಲು. ತವ್ರ ಮನೆ ಸೆಳೆತಾನೆ ಹಾಗೆ ಅಂತ ಅಣ್ಣಂದ್ರು ಅನ್ಕೋತಾರೆ. ಗಂಡನ ಮನೆ ತಲುಪಿದ ಪುಷ್ಪ ತಾನು ಕ್ಷೇಮವಾಗಿ ತಲುಪಿದ್ದೀನಿ ಅಂತ ಫೋನ್ ಕೂಡ ಮಾಡ್ತಾಳೆ. ಹೀಗೆ ಕೆಲವು ಸಮಯ ಕಳೆದು ಹೋಗುತ್ತೆ. ಇಲ್ಲಿ ತನಕ ಎಲ್ಲ ಚೆನ್ನಾಗೇ ಇದ್ದ ಪುಷ್ಪ ಜೀವನದಲ್ಲಿ ಸುನಾಮಿ ಅಂತ ಚಂಡಮಾರುತ ಬಂದು ಅಪ್ಪಳಿಸುತ್ತೆ. ಈಶ್ವರ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಸ್ವಲ್ಪ ಸಮಾಧಾನ ತಗೊಳಪ್ಪ. ಪುಷ್ಪಂಗೆ ಏನೋ ತೊಂದರೆ ಆಗಿದೆ ಅಂತೆಪ್ಪ. ತಿಪ್ಪಣ್ಣ ಫೋನ್ ಮಾಡಿದ್ದ. ಏನಾಯ್ತು ತಂಗಿಗೆ? ಏನಾಯ್ತು ಹೇಳು. ಏನು ಅಂತ ಸರಿಯಾಗಿ ಹೇಳಿಲ್ಲಪ್ಪ. ಪುಷ್ಪಂಗೆ ಏನೋ ತೊಂದರೆ ಆಗಿದೆ, ಅವ್ರ ಅಣ್ಣಂದ್ರ ಕರ್ಕೊಂಬಿಡಿ ಅಂತ ಫೋನ್ ಮಾಡಿ ಹೇಳಿದ್ದ. ಅಯ್ಯೋ ದೇವ್ರೆ, ಏನಾಯ್ತಪ್ಪ ನನ್ನ ತಂಗಿಗೆ? ಅಣ್ಣ, ಭೀಮಣ್ಣ, ತಡ ಮಾಡಿದ್ರೆ ತೊಂದರೆ ಆಗುತ್ತೆ. ನಡಿ ಬೇಗ ಹೋಗೋಣ. ಅಣ್ಣ. ಬಾವಾ, ಏನಾಯ್ತು ಬಾವಾ? ಯಾಕೆ ಕಳ್ತಾ ಇದ್ದೀರಾ? ಭಾವ, ಪುಷ್ಪ ಎಲ್ಲಿ? ಯಾಕೆ ಕಳ್ತಿದ್ರಿ? ಏನಾಯ್ತು ಹೇಳಿ. ಪುಷ್ಪ, ಅಯ್ಯೋ ಬಾವಾ, ಏನಾಯ್ತು ಹೇಳಿ ಬಾವ. ಪುಷ್ಪ ಏನು ಅಂತ ಹೇಳಪ್ಪ. ಪುಷ್ಪಂಗೆ ಏನಾಯ್ತು? ಏನಿದೆ ನೋವು? ನೋಡಿ 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 ನೋಡ. ಪುಷ್ಪ, ಅಡುಗೆ ಆಯ್ತಾ? ಅನ್ನ ಬೇಯ್ತಾ ಇದೆ ರೀ. ಈ ಮಗುನ್ ಕರ್ಕೊಳ್ರಿ, ಕೆಲಸ ಮಾಡಕ್ಕೆ ಬಿಡಲ್ಲ ಅಂತಾನೆ. ಸರಿ, 1 ನಿಮಿಷ ಕೈ ಕಾಲು ತೊಳ್ಕೊಂಡ್ ಬಂದ್ಬಿಡ್ತೀನಿ. ಬಾಚಿ, ನಿಮ್ಮಪ್ಪ ನಿನ್ ಕರ್ಕೊಳ್ಳಲ್ವಂತೆ. ಪುಷ್ಪ, ಏನ್ ಮಾಡ್ಕೊಂಡೆ ತಂಗಿಯವ್ವ? ಒಂದೇ ಒಂದ್ಸಲ ಅವಳ ಮುಖ ನೋಡ್ಬೇಕು. ಏನಿದ್ದಾಳೆ ಬಾವಾ? ಹೇಳಿ. ನೋಡಕ್ಕಾಗೋದಿಲ್ಲ ಬಾಬಾ, ನಮ್ ಕೈಲೇ ನೋಡಕ್ಕಾಗ್ಲಿಲ್ಲ. ನೋಡಿ, ಅವಳು ಹೇಗೆ ಇದ್ರು, ಎಲ್ಲೇ ಇದ್ರು ಅವಳು ನಮ್ ತಂಗಿ. ಒಂದ್ಸಲ ನೋಡ್ತೀವಿ, ಎಲ್ಲಿದೆ ಹೇಳಿ. ಪೋಸ್ಟ್ ಮಾರ್ಟಮ್ ಮುಗಿಸ್ಬಿಟ್ಟು ಸರ್ಕಾರಿ ದವಾಖಾನೆಯಲ್ಲಿ ಇಟ್ಟಿದ್ದಾರೆ. ಇಂಥ ಒಂದು ದಾರುಣ ಸಾವನ್ನ ಯಾರೂ ಊಹಿಸಿರ್ಲಿಲ್ಲ. ಇದ್ದ ಒಬ್ಳೆ ಮುದ್ದಿನ ತಂಗಿಗೆ ಬಂದ ಸ್ಥಿತಿ ನೋಡಿ ಅಣ್ಣಂದ್ರಿಬ್ರು ಕಂಗಾಲಾಗಿ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ತಂಗಿಯ ಶವ ನೋಡ್ತಾರೆ. ಮಗು ಕೂಡ ಸುಟ್ಟು ಹೋಗಿತ್ತು. ಬಾಳಿ ಬದುಕಬೇಕಾಗಿದ್ದ ಪುಷ್ಪ ಬಾಡು ಹೋಗಿದ್ಲು. ಅಂತ ಸ್ಥಿತಿಲಿ ಶವನ ಇಳಕಲ್ಲಿಗೆ ತರೋದು ಅಸಾಧ್ಯ ಅನ್ಸಿ ಹೈದರಾಬಾದ್ನ ಮೆಹಬೂಬ್ ನಗರದಲ್ಲೇ ಅಂತ್ಯಕ್ರಿಯೆ ಮುಗಿಸ್ತಾರೆ. ಬಾಣಂತನಕ್ಕೆ ತವರಿಗೆ ಬಂದ ಪುಷ್ಪ ಗಂಡನ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದಿದ್ದು ಇದೇ ಕಾರಣಕ್ಕೆ ಇರಬಹುದು ಅಂತ ಭಾವಿಸಿದ ಅಣ್ಣಂದ್ರಿಗೆ ಸಂಕಟ ಆಗುತ್ತೆ.
ಕೊನೆಗೆ ಅಲ್ಲಿನ ಋಣ ಮುಗೀತು ಅಂತ ಅನ್ಕೊಂಡು ವಾಪಸ್ ಇಳಕಲ್ಗೆ ಬರ್ತಾರೆ. ಹೋಗ್ತೀವಿ ಅಂತ ಹೇಳ್ಬೇಡಿಪ್ಪ, ಸಂಟ ಆಗುತ್ತೆ ನನಗೆ. ಹೋಗಿ ಬರ್ತೀವಿ ಅಂತ ಹೇಳಿ. ತಂಗಿನೇ ಇಲ್ಲ ಅಂದ್ಮೇಲೆ ನೀನ್ ಬರ್ತೀವಿ ಅನ್ನೋ ಮಾತಿಗೆ ಬೆಲೆ ಎಲ್ಲಿ ಬಂತು ಬಾವ? ಕಡೆಗೆ ಇಲ್ಲ ಅಂತಂದ್ರೆ ನಿಮಗೆ ಬಾವನ್ನು ಮರ್ತು ಬಿಡ್ತೀರೇನು? ಹೋಗಿ ಬರ್ತೀವಿ ಅಂತ ಹೇಳಪ್ಪ. ಹಾಗಾಗಿ ಬರ್ತಾರೆ. ನಾವು ಇವ್ರಿಗೆ ಹೆಣ್ಣು ಕೊಡ್ಲೇಬಾರ್ದಿತ್ತು. ನಮ್ಮ ಕಣ್ಣೆದುರಿಗಿದ್ರೆ ಪುಷ್ಪನ್ಗಿಂತ ಗತಿನೇ ಬರ್ತಿರ್ಲಿಲ್ಲ. ಹೌದು ಭೀಮಣ್ಣ, ನೀನ್ ಹೇಳಿದ್ ನಿಜ. ಎಲ್ಲ ಊರಲ್ಲೂ ಮನುಷ್ಯರೇ ಇರ್ತಾರೆ ಅನ್ಕೊಂಡು ಎಷ್ಟೇ ದೂರ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಮದುವೆ ಮಾಡ್ಕೊಟ್ವಿ. ಆದ್ರೆ ಇವರಿಂತ ರಾಕ್ಷಸರು ಅಂತ ಗೊತ್ತಾದ್ಮೇಲೆ ಏನು ಬೇಸರದಲ್ಲಿದ್ದೀರಾ? ಏನಾಯ್ತು? ಏನಂತ ಹೇಳಮ್ಮ, ನಮ್ಗೊಬ್ಳು ತಂಗಿ ಇದ್ಲು, ಇದೇ ಊರ್ ಕೊಟ್ಟು ಮದುವೆ ಮಾಡಿದ್ವಿ. ತೀರೋಗ್ಬಿಟ್ಲು. ಸರಿಗ್ ನೋಡ್ಕೊಳ್ಳಿಲ್ಲ, ಹಾಳಾದವ್ರು. ಅಯ್ಯೋ ಸೋನೆ, ಯಾರಪ್ಪ ಆ ಪಾಪಿಗಳು? ಈ ಊರ್ಲಿದ್ದಾರೆ ತಾಯಿ, ತಿಪ್ಪಣ್ಣ ಅಂತ ಒಬ್ಬ, ಅವನ ತಮ್ಮ ಒಬ್ಬ. ಅವನು ಶ್ರೀಹರಿನ? ನಿಮ್ಗೆ ಗೊತ್ತು? ನೀವೇ ಹೇಳಿದ್ರಲ್ಲ ತಿಪ್ಪಣ್ಣ ಅಂತ. ಅವನ್ ಮೊದಲನೇ ಹೆಂಡ್ತಿನೇ ನನ್ನ ತಂಗಿ. ಹೌದಾ? ಅವಳು ಬಾವಿ ಬೀಸತ್ರು ಅಂತ ಹೇಳಿದ್ರಲ್ಲ? ಅವ್ರ ಮಾತನ್ನ ನೀವು ನಂಬ್ತೀರಾ? ಅವರು ರಾಕ್ಷಸರು, ಬಾಯಲ್ಲೇನೋ ಏನ್ ಬೇಕಾದ್ರೂ ಹೇಳ್ತಾರೆ. ಅವರೇ ನಮ್ಮ ಅಮ್ಮನ್ ಕೊಂದಿರೋದು. ಇವನು ತಿಪ್ಪಣ್ಣನ ಮಗ, ಅಂದ್ರೆ ಸತ್ತಿರೋ ನನ್ನ ತಂಗಿ ಮಗ. ಅದೃಷ್ಟ ಚೆನ್ನಾಗಿತ್ತು, ಬದುಕುಳ್ದ. ಅಣ್ಣ, ಎಂತ ಅನ್ಯಾಯ ಆಗೋಯ್ತಣ್ಣ. ಹೇಳಪ್ಪ ಹರಿ, ಮುಂದೆ ಏನ್ ಮಾಡೋಣ? ಇಲ್ಕಲ್ ಬಂದು ಫೋನ್ ನೋಡಿ. ಈಶ್ವರನ್ಗ? ಹುಡುಗಿ ನೋಡೋದಕ್ಕೆ ಬೇರೆ ಯಾರಿದ್ದಾರೆ? ನನಗೆ ಅಂತ ಹೇಳ, ನಳಿನಿಗೆ ಅಂತ ಹೇಳ. ಯಾರಿಗಾದ್ರೇನೋ? ಪಾಪಿಗಳ ಮಹಾಲಕ್ಷ್ಮಿ ಅಂತ ನಮ್ಮ ತಂಗಿನ ಕೊಂದು ಸೂಕ ಕಳೆಯ ಮೊದಲೇ ಇನ್ನೊಂದು ಹುಡುಗಿ ನೋಡ್ತೀರಲ್ಲ? ಯಾರೋ ನಿನ್ಗೆ ಹೇಳಿದವ್ರು ನಾವೇ ಕೊಲೆ ಮಾಡಿರೋದು. ನಾವಂತ ಜನ ಅಲ್ಲ, ತಿಳ್ಕೊ. ಕೆಲಸ ನೀನ್ ನೋಡ್ಕೊಂಡು ಹೋಗ. ನಮಗೆಲ್ಲ ಗೊತ್ತು, ನೀವೇನಾದ್ರೂ ಮಾಡಿದಿರಾ? ಏನ್ ಮಾಡಿದಿರಿ ಹೇಳ್ರೋ? ಏನ್ ಮಾಡಿದೀವಿ ಅಂತ ಹೇಳಿದೀವಿ ತಾನೆ. ಮತ್ತೆ ಹೇಳೋದ್ರಿಂದ ಸತ್ಯ ಏನ್ ಬೇರೆ ಆಗದಿರಾ? ಸತ್ಯ ಬೇರೆನೇ ಇದೆ. ಹಂಗೆ ನಿಮ್ಗೆಲ್ಲ ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತು. ಏನ್ರೋ ಗೊತ್ತು ನಿಮ್ಗೆ? ಇದೇ ನಿಮ್ಮೂರು ಅಂತ ತಿಳ್ಕೊಂಡ್ರೇನೋ? ನಿನ್ನ ಮಾತು ಯಾರೋ ಕೇಳ್ತಾರ ಇಲ್ಲ? ಸುಮ್ಮನೆ ಅವರ ಯಾರೋ ಬಿಡು, ನಡಿ ಪೊಲೀಸ್ ಸ್ಟೇಷನ್ ನಡಿ. ನಾವು ಇವ್ರ ಮೇಲೆ ಕೈ ಮಾಡಿದ್ರೆ ನಮಗ್ ನ್ಯಾಯ ಸಿಗಲ್ಲ. ನಡಿ ಬೇಡ. ನಮ್ಮ ಅಣ್ಣ ತರೋದ ಬಿಟ್ಟಿದ್ದೀನಿ ನಿಮ್ನ. ಇಲ್ಲಾಂದ್ರೆ ಕುರ್ತಿಲ್ಲ ಮಕ್ಕಳ ಕಂಡಿದ್ದೀನಿ ಹೋಗಲಿ. ಬೇಡ. ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಕರ್ನಾಟಕ ವಾಪಸ್ ಹೋಗೋದಿಲ್ಲ ನೀವು. ಹೋಗ ಬೇಡ. ಪುಷ್ಪ ಸಾವು ಅವ್ರು ಹೇಳ್ದ ಹಾಗೆ ಆಕಸ್ಮಿಕ ಅನ್ನೋದು ಖಾತ್ರಿ ಆಗುತ್ತೆ. ಆದ್ರೆ ಹೇಗಾಯ್ತು, ಏನಾಯ್ತು ಅಂತ ಹೇಳೋದಕ್ಕೆ ಯಾರೂ ಇಲ್ಲ. ಹೊರಗಿನ ರಾಜ್ಯ, ಗೊತ್ತಿರದ ಭಾಷೆ, ಅಪರಿಚಿತ ಜನ, ಅಲ್ಲಿ ನ್ಯಾಯ ಕೊಡೋರು ಯಾರು? ನ್ಯಾಯ ಬೇಡ. ಪುಷ್ಪ ಹೇಗ್ ಸತ್ಲು? ಅದು ಕೊಲೆನಾ? ಕೊಲೆ ಆದ್ರೆ ಅದಕ್ಕೆ ಕಾರಣ ಏನು? ಇದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿ ಇರೋದು ಪುಷ್ಪಾಗ್ ಮಾತ್ರ. ಆದ್ರೆ ಆಕೆ ಬದುಕಿಲ್ಲ. ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡ್ರು ತುಂಬಾ ಸೀರಿಯಸ್ ಆಗಿ ನ್ಯಾಯ ಕೊಡಿಸೋ ಹಾಗೆ ಕಾಣಲ್ಲ. ಹೊನ್ನಪ್ಪ ಹಾಗೂ ಭೀಮಣ್ಣನ್ಗೆ ಏನ್ ಮಾಡಬೇಕು ಅಂತ ತೋಚಲ್ಲ. ವಾಪಸ್ ಇಳಕಲ್ಗೆ ಬರ್ತಾರೆ. ಆಗ ಅವ್ರಿಗೆ ಒಂದು ದಾರಿ ಕಾಣುತ್ತೆ. ಯಾಕೋ ಹೀಗೆ ಮಾಡಿದ್ರಿ? ನೀವೆಲ್ಲ ಸೇರ್ಕೊಂಡು ನನ್ನ ತಂಗಿಗೆ ಏನೋ ಮಾಡಿದ್ರಿ? ಇಲ್ಲ ನನ್ಗೇನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ. ಏನು ಗೊತ್ತಿಲ್ವಾ? ನಾಟಕ ಮಾಡ್ತೀಯನೋ? ತಿಪ್ಪಣ್ಣ ನನ್ನ ಹೆಂಡತಿ ಅಣ್ಣ, ಅವನಿಗೆ ಹೆಣ್ಣೋರು ಲಗ್ನ ಮಾಡಿಸೋದು ನಾನು.
ಗಂಡನ ಮಾತನ್ನ ಕೇಳದೇ ಇರೋ ಅಷ್ಟು ಕೊಪ್ಪ ನಿನಗೆ. ಕೊಂದು ಬಿಡ್ತೀನಿ, ಕೊಂದು ಹಾಕ್ಬಿಡ್ತೀನಿ. ಹುಷಾರ್. ಕೊಂದ್ರು ಸರಿ, ನಾನ್ ನಿಮ್ ಮಾತನ್ನ ಕೇಳೋದಿಲ್ಲ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಷ್ಟೇ. ಇವಳು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಅಣ್ಣ. ಕಬ್ನ ಕಾಯಿಸಿ ಬರ ಹಾಕ್ಬೇಕು, ಅವಾಗ್ಲೇ ಬುದ್ಧಿ ಕಲಿಯೋದಳು. ನೀವೆಲ್ಲ ಮನುಷ್ಯರ? ನಾನೇನ್ ಅನ್ಯಾಯ ಮಾಡಿದ್ದೀನಿ ನಿಮ್ಗೆ? ನನ್ನ ಮಾತನ್ನ ಕೇಳದೇ ಇರೋದು ಗಂಡನ್ ಮಾಡ್ತಾ ಇರೋ ಅನ್ಯಾಯ ಅನ್ಸಲ್ವ ನಿನ್ಗೆ? ನಾಚಿಕೆ ಆಗೋದಿಲ್ಲ ನಿಮ್ಗೆ? ಕೇಳೋ ಅಂತ ಮಾತಾ ನೀವ್ ಹೇಳ್ತಾ ಇರೋದು? ಈ ಮನೆಗೆ ಬಂದ್ಮೇಲೆ ನಾವೇನ್ ಹೇಳ್ತೀವೋ ಅದನ್ನ ಕೇಳಲೇಬೇಕು. ಕೇಳೋದಿಲ್ಲ ಅಂದ್ರೆ? ಓಹೋ, ಇಲ್ಲಿ ತನಕ ಬೆಳೆದು ಬಿಡ್ತಾ ಇವಳು ನಾಳೆಗೆ. ಕೇಳಲಿಲ್ಲ ಅಂತಂದ್ರೆ ಒಂದು ಕ್ಷಣನೂ ಈ ಮನೇಲಿ ನೀನು ಇಟ್ಕೊಡ್ದು ಕಳ್ಸ್ಕೊಟ್ಬಿಡ್ತೀನಿ ನಿನ್ನ. ಕಳ್ಸ್ಬಿಡಿ. ಇಷ್ಟ ದಿನ ಮಾಡಿರೋ ಪಾಪದ ಕೆಲ್ಸಕ್ಕೆ ಅದೊಂದು ಪುಣ್ಯದ ಕೆಲಸ ಮಾಡಿ. ಇನ್ನ ನನ್ ಮೊದ್ಲು ಕಳ್ಸ್ಬಿಡಿ. ಕಳಿಸ್ತೀನಿ, ಆದಷ್ಟು ಬೇಗ ನಿನ್ನ ಕಳಿಸ್ಕೊಡ್ತೀನಿ. ಅರೇ, ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾಳೆ. ಬೆಳಗಿನ ಜಾವ ಹೊತ್ತು ಮೂಡೋಕ್ ಮುಂಚೆನೇ ಕಳಿಸ್ಕೊಡ್ತೀನಿ. ಆಯ್ತಾ, ಹಂಗೆ ಮಾಡೋಣ. ಹೋಗ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾಳೆ, ಕಳ್ಸ್ಕೊಟ್ಬಿಡೋಣ. ತಿಪ್ಪಣ್ಣ ಹಾಗೂ ತಮ್ಮ ಶ್ರೀಹರಿ ಇಬ್ರು ಸೇರ್ಕೊಂಡು ತಿಪ್ಪಣ್ಣನ ಮೊದಲನೇ ಹೆಂಡತಿನ ಕೊಲೆ ಮಾಡಿರ್ತಾರೆ. ಅದು ಆಕಸ್ಮಿಕವಾಗಿ ನಡೆದ ಸಾವು ಅನ್ನೋ ಕತೆ ಕಟ್ತಾರೆ. ಒಂದೇ ಅದೃಷ್ಟ ಅಂದ್ರೆ ಆ ದಿನ ಮಗ ಮನೇಲಿರ್ಲಿಲ್ಲ. ಮೊದಲನೇ ಹೆಂಡತಿಯ ತವರು ಮನೇಲಿ ಇದ್ದಿದ್ರಿಂದ ಮಗ ಬದುಕುಳಿತಾನೆ. ಇವ್ರ ಕೆಲಸ ಅಲ್ಲಿಗೆ ನಿಲ್ಲೋದಿಲ್ಲ. ಸ್ವಲ್ಪ ದಿನಗಳ ನಂತರ ತಮ್ಮ ಶ್ರೀಹರಿ ಮದುವೆ ಆಗ್ತಾನೆ. ಆ ಮದುವೆ ಹಿಂದೆನೂ ಒಂದು ಉದ್ದೇಶ ಇರುತ್ತೆ. ಆದ್ರೆ ಆ ಉದ್ದೇಶ ಏನು? ಸ್ವಲ್ಪ ಚಟ್ನಿ ಹಾಕು. ತಟ್ಟೆಲಿ ಏನಿರುತ್ತೆ ಏನಿರಲ್ಲ ನೋಡ್ಕೋಬೇಕು ಅನ್ನೋ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಏನು ನಾನೇನ್ ಭಿಕ್ಷುಕನ ಅಷ್ಟು ದೂರದಲ್ಲಿ ನಿಂತ್ಕೊಂಡು ಬಡಿಸ್ತಾ ಇದೆಯಾ? ಇಲ್ಲೇ ಪಕ್ಕಕ್ಕೆ ಬಡಿಸೋದ್ರಾಗಲ್ವಾ? ಯಾಕ್ ಭವ, ನನ್ ಪಕ್ಕಕ್ಕೆ ಬರೋದ್ ಬೇಕಾ ಚಟ್ನಿ ಹಾಕೋದ್ ಬೇಕಾ? ಏಯ್, ಏನದು? ನಾಲ್ಗೆ ಸೀಳಾಕ್ಬಿಡ್ತೀನಿ, ಹುಷಾರ್. ಯಾರ ಮುಂದೆ ಮಾತಾಡ್ತಿದ್ಯಾ ಗೊತ್ತು ತಾನೆ? ತುಂಬಾ ಚೆನ್ನಾಗ್ ಗೊತ್ತು, ಅದಕ್ಕೆ ಮಾತಾಡ್ತಿರೋದು. ರೀ, ಇತ್ತೀಚೆಗೆ ನಿನ್ ಹೆಂಡತಿ ಯಾಕೋ ನನ್ನ ಕಂಡ್ರೆ ಸಿಡ್ ಅಂತಿರ್ತಾಳೆ. ಸ್ವಲ್ಪ ಬುದ್ಧಿ ಹೇಳು. ಹೌದೇನೆ? ಅಣ್ಣ ಹೇಳ್ತಿರೋದು ನಿಜನಾ? ನೋಡೋ, ನಿನಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಡ್ಕೊ. ಒಂದಿನ ನನ್ನ ಮಾತು ಕೇಳದೆ ಇದ್ರು ನಡೆಯುತ್ತೆ. ಅಣ್ಣ ಏನ್ ಹೇಳ್ತಾನೋ ಅದನ್ನ ಕೇಳಲೇಬೇಕು. ಅರ್ಥ ಆಯ್ತಾ? ಏನ್ ಭಾವ, ಏನ್ ಬೇಕಾಗಿತ್ತು? ಹೇಳಿದ್ನಲ್ಲ, ಏನ್ ಮಾಡ್ದೆ? ಎಂಥ ಮನುಷ್ಯರು ನೀವು?
ನಾಚಿಕೆ ಆಗಲ್ಲ ನಿಮ್ಗೆ? ನೋಡು, ನಿನ್ನ ಮಾತು ಅತಿ ಆಯ್ತು. ಈ ಮನೆಯಲ್ಲಿ ನಾ ಏನ್ ಹೇಳ್ತೀನೋ ಹಾಗೆ ನಡ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ನಾನ್ ಸತ್ರು ಕೇಳಲ್ಲ. ಇದೇ ಕಡೆ ಮಾತಾ ನಿಂದು? ಹೌದು, ಇದೇ ಕಡೆ ಮಾತು. ಯಾಕಣ್ಣ, ಏನಾಯ್ತು? ಏನು ಅಂತ ಹೇಳೋ ಹರಿ, ಹೆಂಡ್ರು ಮಾತೆ ಕೇಳಲ್ಲ ಅಂತಾಳೆ. ಹಂಗಂದ್ಲ ಅವಳು. ಬರ್ತಾ ಬರ್ತಾ ಅವಳಿಗೆ ಕೊಬ್ಬು ಜಾಸ್ತಿ ಆಗ್ತಿದೆ. ನಾನು ಬುದ್ಧಿ ಹೇಳ್ತೀನಿ ಬಿಡು. ಹರಿ, ಅವಳು ನಿನ್ನ ಮಾತು ಕೇಳೋದಿಲ್ಲ ಅಂತಂದ್ರೆ ಏನ್ ಮಾಡ್ತೀಯ? ಸಾಯಿಸಿಬಿಟ್ಟರು. ಈಗೇನು ಮಾಡೋದು? ಈಶ್ವರ್ ಬಾಬಾ ಫೋನ್ ಮಾಡಿದ್ರು. ಇಳ್ಕಲ್ನಲ್ಲಿ ಒಂದು ಹುಡುಗಿ ಒಪ್ಕೊಂಡಿದ್ದಾರೆ. ಇಬ್ರು ಅಣ್ಣಂದಿರಂತೆ, ಒಬ್ಳೆ ತಂಗಿ. ಸರಿ, ಹಾಗಾದ್ರೆ ನಾನು ಇವತ್ತು ರಾತ್ರಿನೇ ಹೇಳ್ಕೊಂಡು ಹೋಗ್ತೀನಿ. ಮದುವೆ ದಿನ ನಿಶ್ಚಯ ಮಾಡಿಕೊಂಡೇ ಬರ್ತೀನಿ. ಸರಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕಲ್ಲ, ಸರಿನಾ? ಅಂತ ರಾಕ್ಷಸರು ಅಂತ ಗೊತ್ತಿದ್ರು ಹೆಂಗೋ ಮದುವೆ ಮಾಡ್ತಾನೆ ತಂಗಿನ? ನಿನ್ಗೆ ಹೆಂಗೋ ಮನಸ್ಸು ಬಂತಾನೆ? ಹೇಳು, ಅವ್ರ ಹೆಂಡತಿರ್ನ ಯಾಕೆ ಕೊಲೆ ಮಾಡ್ತಾರೆ? ನನ್ನ ತಂಗಿನ ಯಾಕೋ ಕೊಲೆ ಮಾಡಿದ್ರು? ಕೊಲೆ ಮಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ? ಹಲೋ, ನಾನಣ್ಣ ಪುಷ್ಪ. ಏನಾದ್ರೂ ಬೇಕಿತ್ತಾ? ಏನು? ಅವಸರ ಪಡಬೇಡ, ಸಮಾಧಾನವಾಗಿರೋ. 2-3 ದಿನ ಕಳೆದ್ರೆ ನಮ್ಮ ದಾರಿಗೆ ಬರ್ತಾಳ. ಬಂದೆ. ಕುಡ್ಕೊಂಡ್ ಬಂದಿದ್ದೀರಾ? ಯಾಕೆ, ನಿನ್ ಗಂಡ ಮಾತ್ರ ಕುಡಿಬೇಕಾ? ನಾನ್ ಕುಡಿಬಾರ್ದಾ? ಏನಾಗಿದೆ ನಿಮ್ಗೆ? ಒಂಥರ ಆಡ್ತಿರಲ್ಲ. ನಿನ್ನ ನೋಡ್ದಾಗಿಂದಲೂ ಹಂಗೆ ಹೆಂಗೆಂಗೋ ಆಗ್ತದ ನಂಗೆ. ಮರ್ಯಾದೆನ್ ಮಾತಾಡಿ, ನಿಮ್ ಅಣ್ಣ ಗೊತ್ತಾದ್ರೆ ಸುಮ್ನಿರಲ್ಲ. ಸರಿ, ಊಟ ಬಡಿಸ್ಲಾ? ಊಟ ಮಾಡಿ ಮಲ್ಕೊಳ್ಳಿ.
ಏನ್ ಮಾಡ್ತಿದ್ದೀರಾ? ಕೈ ಬಿಡಿ, ಕೈ ಬಿಡಿ ಅಂದೆ, ಕೈ ಬಿಡಿ ನನ್ಗೂ. ಅವ್ರು ಬಂದ್ರೆ ಕೊಂದೇ ಬಿಡ್ತಾರೆ ನಿಮ್ಮನ್ನ. ಕೈ ಬಿಡಿ. ಕೈ ಹಿಡ್ಕೊಂಡಿರೋದು ಬಿಡಕ್ಕಲ್ಲ, ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ಪಾಪಿ, ಅದಕ್ಕೆ ಹತ್ರ ಆಡೋ ಮಾತಾ ಇದು. ನಿನ್ ಜನ್ಮಕ್ಕಿಷ್ಟು. ಕೈ ಬಿಡೋ. ಯಾವ ಸೀಮೆ ಅದಕ್ಕೆ ನೀನು ನಮ್ಮ ಅಣ್ಣ ನೋಡಕ್ ಬಂದ, ಅವ್ನ್ ಮದ್ವೆ ಆದ. ನಾನೇನಾರ ಬಂದಿದ್ರೆ ನಾನ್ ಮದ್ವೆ ಆಗ್ತಿದ್ದೆ. ಸುಮ್ನೆ ತರಲೆ ಮಾಡಿದ್ರೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ತೆಗೆ ಬಾಕ್ಲು, ತೆಗೆ ಬಾಕ್ಲು, ತೆಗೆ ಬಾಕ್ಲು. ಒಳ್ಳೆ ಮಾತಲ್ಲಿ ಬಾಗ್ಲು ತೆಗದೆ ಸರಿ, ಇಲ್ಲ ಅಂದ್ರೆ ಬಾಗ್ಲೆ ಹೊಡೆದಾಕ್ಬಿಡ್ತೀನಿ ಈಗ. ತೆಗೆ ಬಾಗ್ಲು. ಪುಷ್ಪ, ನಾನಮ್ಮ, ಬಾಗಲ್ ತೆಗಿಮ್ಮ. ಪುಷ್ಪ, ಏನ್ ಮಾಡ್ತಿದ್ದೆ ಪುಷ್ಪ? ಯಾಕೆ, ಏನಾಯ್ತು? ರೀ, ನಿಮ್ ತಮ್ಮ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ಅವ್ನ್ ಇಂಥ ಕೆಟ್ಟ ಮನುಷ್ಯ ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ರೀ ನಾನು ನನ್ ಮೇಲೆ ಕಣ್ಣು ಹಾಕ್ತಾನೆ ಅಂದ್ರೆ ನನ್ ಕೈ ಹಿಡ್ದು ಹೇಳ್ದ. ಅವನ್ ಜೊತೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕಂತೆ. ಇದ್ಯಾವ ದೊಡ್ಡ ವಿಷಯ ಅಂತ ಈಗ ಹೇಳ್ತಾ ಇದ್ಯಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತಮ್ಮ. ನಾನು ಹೇಳಿದ ವಿಷಯ ಏನ್ ಮಾಡಿದೆ? ನಾನ್ ನಿಮ್ಗೆ ಅತ್ತಿಗೆ ಅಂದ್ರೆ ತಾಯಿ ಸಮಾನ. ಅಂತ ಆಸೆಗಳೆಲ್ಲ ಇಟ್ಕೋಬೇಡಿ. ನಿಮ್ ದಮ್ಮಯ್ಯ ಅಂತೀನಿ. ನೋಡೋ, ಇವೆಲ್ಲ ಏನು ಉಪಯೋಗ ಬರಲ್ಲ. ನೀನ್ ಈ ಮನೇಲಿ ಇರ್ಬೇಕಂದ್ರೆ ನಾನು ಹೇಳ್ದಂಗೆ ಕೇಳಲೇಬೇಕು. ಅಣ್ಣನ ಹೇಳಿರ್ಬೇಕಲ್ವಾ? ಅಂತ ಕೆಟ್ಟ ಆಸೆಗಳೆಲ್ಲ ಇಟ್ಕೋಬೇಡಿ. ಬೇಕಾದ್ರೆ ನನ್ ಕೊಂದ್ಬಿಡಿ. ಹಿಂಗೆ ನಕರ ಮಾಡಿ ಈಗಾಗಲೇ ಇಬ್ರು ಮೇಲ್ಕೋಗಿದ್ದಾರೆ. ನಿನ್ಗೂ ಅಂತ ಆಸೆ ಇದ್ರೆ ಹೇಳು. ಅವರಿಬ್ರು ನೀಚ ಗಂಡಸರು ಅಂತ ಗೊತ್ತಾಗೋದಕ್ಕೆ ಪುಷ್ಪಾವತಿಗೆ ತುಂಬಾ ದಿನ ಏನ್ ಬೇಕಾಗಲ್ಲ. ಅವ್ರಿಗೆ ಅತ್ತಿಗೆ ನಾದಿನಿ ಅನ್ನೋ ಸಂಬಂಧಗಳ ಬೆಲೆ ಗೊತ್ತೇ ಇರಲಿಲ್ಲ. ಪುಷ್ಪ ಆ ನರಕದಲ್ಲಿ ಒಂದೊಂದು ದಿನ ಕಳೆಯೋದಕ್ಕೂ ಒದ್ದಾಡಿದ್ಲು. ಮೈದುನ ಶ್ರೀಹರಿಯ ಕಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು. ಗಂಡ ತಿಪ್ಪಣ್ಣ ಕೂಡ ಅಂಥವನೇ. ಕೊನೆಗೆ ಹೆರಿಗೆಗೆ ತವರಿಗೆ ಬಂದಾಗಲೇ ಪುಷ್ಪ ನೆಮ್ಮದಿಯಾಗಿ ನಿಟ್ಟಿಸಿರು ಬಿಟ್ಟಿದ್ದು. ಆದರೂ ಗಂಡನ ಮನೆ ಹಿಂಸೆನ ಅಣ್ಣಂದ್ರಿಗೆ ಹೇಳ್ಬೇಕೋ ಬೇಡವೋ ಅನ್ನೋ ಸಂಕಟ. ಊರಿಗೆ ಹೊರಟಾಗ ಮೈದನ ತಂದು ತಪ್ಪಾಯ್ತು ಅಂತ ಕೇಳ್ಕೊಂಡಿರ್ತಾನೆ. ಈ ವಿಷಯ ಯಾರಿಗೂ ಹೇಳ್ಬೇಡಿ ಅಂತ ಬೇಡ್ಕೊಂಡಿರ್ತಾನೆ. ಹಾಗಾಗಿ ಎರಡು ಸಂಸಾರ ಹಾಳಾಗಬಾರ್ದು ಅಂತ ನೋವನ್ನ ತನ್ನೊಳಗೆ ಇಟ್ಕೊಂಡು ಕೊರಗ್ತಾಳೆ ಪುಷ್ಪ. ಏನಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಗಂಡನ್ ನೆನಪಾಯ್ತೇನೋ? ನೀನ್ ಬೇರೆ ಅಣ್ಣ, ನೆನಪಾಗದೆ ಇರುತ್ತಾ? ಹೆಣ್ಣು ಗಂಡನ ಮನೆಗೆ ಹೋದ್ರೆ ತಂದೆ ತಾಯಿನ ಬೇಕಾದ್ರೂ ಮರಿತಾಳೆ, ಆದ್ರೆ ತವ್ರಿಗೆ ಬಂದ್ರೆ ಗಂಡನ್ ಮಾತ್ರ ಮರೆಯೋದಿಲ್ಲ. ಇದೇ ಕಾರಣಕ್ಕೆ ಬಾಣಂತನ ಮುಗಿದ ಮೇಲೂ ಗಂಡನ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಪುಷ್ಪ ಹೇಳ್ತಾಳೆ. ಅಣ್ಣಂದ್ರಿಗೆ ಅದು ಅರ್ಥ ಆಗಲ್ಲ. ಪುಷ್ಪ ಸ್ವಲ್ಪ ಧೈರ್ಯ ತಗೊಂಡಿದ್ರೆ ಈ ಕಥೆ ಬೇರೆನೇ ಆಗ್ತಿತ್ತು. ತಿಪ್ಪಣ್ಣನು ತುಂಬಾ ನಾಟಕ ಮಾಡ್ತಾನೆ. ಕೊನೆಗೂ ಪುಷ್ಪ ಅವನ ಜೊತೆ ಆಂಧ್ರ ಪ್ರದೇಶಕ್ಕೆ ಹೋಗ್ತಾಳೆ. ಹೋಗುವಾಗ ಅವಳಲ್ಲಿ ತುಮುಲ ಇತ್ತು. ಮತ್ತೆ ವಾಪಸ್ ಬರ್ತೀನೋ ಇಲ್ವೋ ಅನ್ನೋ ಅವ್ಯಕ್ತ ಭಯ ಕಾಡೋದಕ್ಕೆ ಶುರುವಾಗಿತ್ತು. ಕೊನೆಗೆ ನಡೆದಿದ್ದು ಅದೇ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಚಿನ್ನು ಚಿನ್ನು ಚಿನ್ನು, ಇಲ್ಲಿ ನೋಡಿ, ಇಲ್ಲಿ ತಗೋ ತಗೋ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಪುಷ್ಪ, ಡ್ಯೂಟಿಗೆ ಹೋಗಿ ಬರ್ತೀನಿ. ಮನೆ ಕಡೆ ಜೋಪಾನ. ಮಗು ಕೊಡಿ, ಮಗು ಕೊಡಿ ಅಂದೆ. ಈ ಮಗು ನಿಂಗೆ ಜೀವಂತವಾಗಿರ್ಬೇಕು ಅಂತ ಅನ್ಸ್ತಾ ಇದ್ಯಾ? ನನ್ ಮಗು ನಿಮ್ಗೆ ಏನ್ ಮಾಡ್ತು? ದಯವಿಟ್ಟು ಅದಕ್ಕೆ ಏನು ಮಾಡ್ಬೇಡಿ, ಯಾಕಂದ್ರೆ ನಿಮ್ ಕೈ ಮುಗಿತೀನಿ. ನೋಡೋ, ನೀನ್ ಇವತ್ತು ಬದಲಾಗ್ತೀಯ, ನಾಳೆ ಬದಲಾಗ್ತೀಯ ಅಂತ ಕಾದಿತ್ತಾಯ್ತು. ನೀನ್ ಯಾಕೋ ಬದಲಾಗಂಗ್ ಕಾಣ್ತಿಲ್ಲ. ಈ ಮಗುಗೊಂದು ಗತಿ ಕಾಣಿಸಿದ್ರೆ ನಿನ್ ಬುದ್ಧಿ ಬರುತ್ತೆ ಅನ್ಸುತ್ತೆ. ದಯವಿಟ್ಟು ಅದಕ್ಕೆ ಏನು ಮಾಡ್ಬೇಡಿ, ಬೇಕಾದ್ರೆ ನಿಮ್ ಕಾಲು ಬೀಳ್ತೀನಿ.
ಏನ್ ಮಾಡ್ತಾ ಇದೀಯಾ? ಊರಿಗೆ ಹೋಗ್ತಾ ಇದ್ದೀನಿ. ಈ ಊರಿಗೆ ನಿಮ್ಗೆ ದೊಡ್ಡ ನಮಸ್ಕಾರ. ನಿಮ್ ಈ ಕಡೆ ತಲೆನೂ ಹಾಕಿ ಮಲ್ಗಲ್ಲ. ಯಾಕೆ ಹರಿ ಏನಾದ್ರು ಅನ್ನ? ಯಾವ ಬಾಯಲ್ಲಿ ಕೇಳ್ತೀರಾ ಈ ಮಾತನ್ನ? ಮೊದ್ಲು ನಿಮಗ್ ಮಾನ ಮರ್ಯಾದೆ ಇಲ್ಲ. ನೀವು ಸರಿಯಾಗಿದ್ದಿದ್ರೆ ಅವ್ನು ಹೀಗೆಲ್ಲ ಆಡ್ತಾ ಇರ್ಲಿಲ್ಲ. ನೋಡು, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಬದುಕೋದು ನಾ ಕಲ್ತ್ಕೋ. ಅದು ಬಿಟ್ರೆ ನೀನು ಜೀವಂತ ಮನೆಯಿಂದ ಹೊರಗಡೆ ಹೋಗೋದಿಲ್ಲ. ಏನು ಕೊಂದ್ಬಿಡ್ತೀರಾ? ಹೌದು, ಏನು ಹೊಸದಲ್ಲ, ಹೇಳ್ತಾ ಇದ್ದೀನಿ, ಚೆನ್ನಾಗಿ ಯೋಚನೆ ಮಾಡು. ಥು. ಹರಿ, ಇವಳನ್ನೆಲ್ಲೂ ಹೋಗಿ ಬಿಡ್ಬೇಡ ಕಣೋ. ಬಿಟ್ರೆ ಊರಿಗೆ ಹೋಗಿ ನಮ್ಮ ವಿಷಯನೆಲ್ಲ ಬಾಯ್ಬಿಟ್ಬಿಡ್ತಾಳೆ. ಪುಷ್ಪ, ಪುಷ್ಪ, ನನ್ನ ಮಾತು ಕೇಳು, ಪಾಲ್ ತೆಗಿ. ಪುಷ್ಪ, ಪಾಲ್ ತೆಗಿಮ್ಮ. ಹೋಗಿ ಸೀಮೆಣ್ಣೆ, ನ್ಯೂಸ್ ಪೇಪರ್, ಮ್ಯಾಚ್ ಬಾಕ್ಸ್ ತೊಂಬ ಹೋಗ. ಅನ್ಯಾಯವಾಗಿ ಹಾಳು ಮಾಡ್ಬಿಟ್ರಲ್ಲ ನನ್ನ ತಂಗಿನ. ಪುಷ್ಪ, ದೇವ್ರೆ, ನಾವೇನಪ್ಪ ಅನ್ಯಾಯ ಮಾಡಿದ್ವಿ ನಿಮ್ಗೆ? ಪುಷ್ಪಾವತಿಯ ಕಥೆ ಇಲ್ಲಿಗೆ ಬಂದು ನಿಂತಿದೆ. ಮುಂದೆ ಏನಾಗಬೇಕು? ಅವಳು ಸಾವಿಗೆ ನ್ಯಾಯ ಸಿಗಬೇಕು. ಆದರೆ ಸಿಗತ್ತಾ? ಯಾವುದೋ ರಾಜ್ಯ, ಯಾವುದೋ ಊರು, ಅಲ್ಲಿ ನ್ಯಾಯ ಪಡೆಯೋ ಶಕ್ತಿ ಹೊನ್ನಪ್ಪ ಹಾಗೂ ಭೀಮಣ್ಣನಿಗೆ ಖಂಡಿತ ಇಲ್ಲ. ಆ ಮನೆಯಲ್ಲಿ ಒಂದಲ್ಲ ಎರಡಲ್ಲ 3 ಹೆಣ್ಮಕ್ಳು ಸಾವು ನಡೆದಿದೆ. ಅದು ಒಂದು ಕೆಟ್ಟ ಉದ್ದೇಶಕ್ಕಾಗಿ, ರಾಕ್ಷಸ ರೂಪದ ಅಣ್ಣ ತಮ್ಮಂದಿರ ಹುಚ್ಚಾಟಕ್ಕಾಗಿ. ಪುಷ್ಪ ಸಾವಿಗಾಗಿ ಇಳಕಲ್ನ ಸುಪ್ರೀಂ ಸೇವಾ ಸಂಸ್ಥೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದೆ. ಅಣ್ಣ ತಮ್ಮಂದಿರ ಬೆನ್ನಿಗೆ ನಿಂತು ಸಾಕಷ್ಟು ಕೆಲಸ ಮಾಡ್ತಿರೋದು ನೆಮ್ಮದಿ ವಿಚಾರ. ನಮ್ಮ ಕಾನೂನು ವ್ಯವಸ್ಥೆ ಈ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ಲಿ ಅನ್ನೋದು ನಮ್ಮ ಪ್ರಾರ್ಥನೆ ಹಾಗೂ ಕಳಕಳಿ. ತಿಪ್ಪಣ್ಣ ಹಾಗೂ ಶ್ರೀಹರಿ ಅಂತವರು ಗಂಡು ಕುಲಕ್ಕಷ್ಟೇ ಅಲ್ಲ, ಮನುಕುಲಕ್ಕೆ ಬೇಡ ಅನ್ಸೋಂತ ನೀಚರು. ಇಂಥವ್ರು ಮತ್ತೆ ಹುಟ್ಟದೇ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.